ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಶಾಸಕರಾಗಿರುವಂತಹ ಸಿಟಿ ರವಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿಟಿ ರವಿ ಅವರೇ ಅಫಿಷಿಯಲ್ ಆಗಿ ಕಾಲ್ ಬಂದಿದೆ. ಒಟ್ಟು 3 ಜನ ನಿರ್ಮಲಾ ಸೀತಾರಾಮನ್ ಅವರನ್ನು ಸೇರಿಸಿ 4 ಜನಕ್ಕೆ ಈ ಬಾರಿ ಮಂತ್ರಿ ಪಟ್ಟ ಸಚಿವ ಸಂಪುಟ ಸೇರ್ತಾ ಇದ್ದಾರೆ ಮೋದಿ ಅವರದು. ನಿಮ್ಮ ಒಪಿನಿಯನ್? ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತಮ ಸರ್ಕಾರವನ್ನ ಕಳೆದ 5 ವರ್ಷದ ಅವಧಿಯಲ್ಲಿ ಕೊಟ್ಟಿದ್ರು. ಅದೇ ರೀತಿ ಇನ್ನು ಮುಂದಿನ 5 ವರ್ಷಗಳಲ್ಲೂ ಕೂಡ ಈ ಸಚಿವರುಗಳು ಕೂಡ ತಮಗೆ ಕೊಡುವ ಖಾತೆಯಲ್ಲಿ ದೇಶದ ಹಿತಾಸಕ್ತಿಯನ್ನು ಆದ್ಯತೆ ಇಟ್ಟು ರಾಜ್ಯಕ್ಕೂ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಕೆಲಸ ಮಾಡಬೇಕು ಅನ್ನುವಂತ ಒಂದು ಆಶಯದೊಂದಿಗೆ ಅವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತೇನೆ. ಓಕೆ, ಅಂದ್ರೆ ಯಾವ್ಯಾವ ಖಾತೆ ಸಿಗಬಹುದು ಅಂತ ನಿರೀಕ್ಷೆಗಳಿದೆ ನಿಮ್ಗೆ ನಮ್ಮ ರಾಜ್ಯಕ್ಕೆ? ನೀವು ಯಾರಿಗೂ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ ನ ನನಗ್ ಕೇಳಿದ್ರೆ ನನಗೆ ಹೆಂಗ್ ಗೊತ್ತಾಗತ್ತೆ? ಅಲ್ಲ, ನಿರೀಕ್ಷೆಗಳ ಬಗ್ಗೆ ನಾನು ಕೇಳ್ತಾ ಇರೋದು. ನಿರೀಕ್ಷೆಗಳು ಯಾವ ಕೆಲಸ ಮಾಡೋರಿಗೆ ಯಾವ ಖಾತೆ ಆದ್ರೇನು? ಅಂದ್ರೆ ಕೆಲಸ ಮಾಡೋದಕ್ಕೊಂದು ಪ್ರಬಲ ಖಾತೆ ಅಂತ ಬೇಕಾಗುತ್ತೆ. ಅದ್ರ ನಿರೀಕ್ಷೆಯಲ್ಲಿ ಬಿಜೆಪಿ ಅವರು ಇಲ್ಲ, ಕರ್ನಾಟಕ ಬಿಜೆಪಿ ಅವರು ನಿಮ್ಗೆ ಕೆಲಸ ಮಾಡೋರು ಯಾವುದೇ ಖಾತೆ ಕೊಟ್ಟರು ಕೂಡ ಆ ಖಾತೆಯಲ್ಲಿ ಪರ್ಫಾರ್ಮೆನ್ಸ್ ನ ಮಾಡ್ತಾರೆ. ಓಕೆ, ನೀವೇನಾದ್ರು ಡೆಲ್ಲಿಗೆ ಹೋಗ್ತಾ ಇದ್ದೀರಾ ಇವತ್ತು? ದೆಹಲಿನಲ್ಲೇ ಇದ್ದೀನಿ. ಓಕೆ ಓಕೆ ಫೈನ್. ಹಾಗಾಗಿ ಖುದ್ದಾಗಿ ಯಾರಿಗಾದ್ರೂ ಕಾಲ್ ಮಾಡಿದ್ರ, ಯಾರನ್ನಾದ್ರು ಮೀಟ್ ಮಾಡಿ ವಿಶ್ ಮಾಡಿದ್ರ ನೀವು? ಈಗ ಅಫಿಷಿಯಲ್ ಆಗಿ ಕಾಲ್ ಹೋಗಿದೆಯಲ್ಲ, ಪ್ರಹ್ಲಾದ್ ಜೋಶಿ ಅವರಾಗ್ಲಿ, ಸುರೇಶ್ ಅಂಗಡಿ ಅವರಾಗ್ಲಿ, ಸದಾನಂದ ಗೌಡ್ರಿಗೆ? ಪ್ರಹ್ಲಾದ್ ಜೋಶಿ ಅವರು ನನ್ನ ಜೊತೆ, ಅವ್ರ ಜೊತೆಗೆ ಇದ್ದೀನಿ. ಸುರೇಶ್ ಬಂದ್ರು, ಅಭಿನಂದನೆಗಳು. ಏನ್ ಸ್ವಾಮಿ ಫೋನ್ ನೋಡಿದ್ರು ಫೋನ್ ಎತ್ತಂಗೇ ಇಲ್ಲ. ಅಭಿನಂದನೆಗಳು. ಸಿಟಿ ರವಿ ಅವರೇ, ಸುರೇಶ್ ಅಂಗಡಿ ಅಥವಾ ಪ್ರಹ್ಲಾದ್ ಜೋಶಿ ಯಾರಿಗಾರು ಫೋನ್ ಕೊಡ್ಬೋದಾ ನೀವು? ಅವರು ಜನರ ನಡುವೆ ಮುಳುಗಿ ಹೋಗಿದ್ದಾರೆ, ಹಾಗಾಗಿ ಜನರ ನಡುವೆ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳಿದ್ದೇನೆ. ನಿಮ್ಮ ಪರವಾಗಿ ಅಭಿನಂದನೆಗಳು ತಿಳಿಸ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸಿಟಿ ರವಿ ಅವರೇ ಮಾತಾಡೋದಕ್ಕೆ.